ಸಾರಿ ಈ ಯೆರೆಮೀಯನಿಗೆ ದೇವರು ಹೇಳಿದ್ರು, ಯೆರೆಮೀಯನೇ ನೀನು ಕುಂಬಾರನ ಮನೆಗೆ ಹೋಗು, ಕುಂಬಾರನ ಮನೆಗೆ ಹೋಗಿ ನಾನು ಮಾಡುವ ಕಾರ್ಯಗಳನ್ನ ಅಲ್ಲಿ ಕಲ್ತ್ಕೋ ಎಂಬುದಾಗಿ. ಕುಂಬಾರನ ಮನೆಗೆ ಹೋದ, ಅವನು ಕತ್ತು ಬಗ್ಸಿ ಸುಮ್ಮನೆ ಕುಂಬಾರನ ಮನೆಗೆ ಹೋದ. ಕುಂಬಾರ ಮನೆಗೆ ಹೋಗ್ಬೇಕಾದ್ರೆ ಕುಂಬಾರನು ಅಲ್ಲಿ ನೆಲದ ಮಣ್ಣನ್ನ ತೆಗೆದು, ಹಲ್ಲೆಲೂಯಾ, ಅದನ್ನ ತೆಗೆದುಕೊಂಡು ಕೈಯಲ್ಲಿ ಅದರಲ್ಲಿ ಬೇಡವಾದ ಕಾರ್ಯಗಳನ್ನು ತೆಗೆದುಹಾಕಿ, ಹಲ್ಲೆಲೂಯಾ, ಅದಕ್ಕೆ ನೀರು ಹಾಕಿ ಹಸನು ಮಾಡಿ, ಹಲ್ಲೆಲೂಯಾ, ಒಂದು ಚಕ್ರದ ಮೇಲೆ ಮಣ್ಣನ್ನಿಟ್ಟು ಪಾತ್ರೆಯನ್ನ ಮಾಡಲಿಕ್ಕೆ, ಒಂದು ಮಡಿಕೆಯನ್ನ ಮಾಡಲಿಕ್ಕೆ ಅವನು ಸ್ಟಾರ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಅದನ್ನ ದೇವರು ಯೆರೆಮೀಯನಿಗೆ ತೋರಿಸ್ತಾನೆ ಇದ್ರು. ಯೆರೆಮೀಯ ಅದನ್ನ ನೋಡ್ತಾನೆ ಇದ್ದ. ಹಲ್ಲೆಲೂಯಾ. ಈ ಕುಂಬಾರನು ಮಡಿಕೆನ ಪಾತ್ರೆನ ಮಾಡ್ತಾ ಇರುವಾಗ ಇನ್ನೇನು ಪಾತ್ರೆ ತೆಗಿಬೇಕು ಅಷ್ಟರೊಳಗೆ ಪಾತ್ರೆ ಕೆಟ್ಟೋಗ್ಬಿಡೋದು, ಅಷ್ಟರೊಳಗೆ ಪಾತ್ರೆ ಒಡೆದೋಗ್ಬಿಡೋದು. ಹಲ್ಲೆಲೂಯಾ. ಆದ್ರೂ ಕೂಡ ಆ ಕುಂಬಾರನು ಆ ಮಣ್ಣನ್ನ ಬಿಡ್ತಾನೇ ಇಲ್ಲ. ಒಳ್ಳೆ ಪಾತ್ರೆ ಆಗುವ ತನಕ ಆ ಕುಂಬಾರ ಮಣ್ಣನ್ನ ಬಿಡ್ತಾನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೆರೆಮೀಯನಿಗೆ ದೇವರು ಹೇಳಿದ್ರು, ಹೋಗಿ ಇಸ್ರಾಯೇಲ್ರಿಗೆ ಹೇಳು, ನನ್ನ ಜನರಿಗೆ ಹೇಳು, ಹಲ್ಲೆಲೂಯಾ, ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗೋ ಹಾಗೆ ಇಸ್ರಾಯೇಲರು ನನ್ನ ಕೈಯಲ್ಲಿದ್ದಾರೆ. ಅವರು ಬಿದ್ದಿದ್ರು ಕೂಡ ಅವ್ರನ್ನ ಪುನಃ ತಿರುಗಿ ಏಳಿಸ್ತೇನೆ, ಅವರು ಒಡೆದೋಗಿದ್ರು ಪುನಃ ಅವ್ರನ್ನ ತಿರುಗಿ ಕಟ್ಟುತ್ತೇನೆ, ಅವರು ನಾಶವ ಗುಂಡಿಯಲ್ಲಿದ್ದು ಅವ್ರನ್ನ ತಿರುಗಿ ಮತ್ತೆ ಎತ್ತಿ, ಹಲ್ಲೆಲೂಯಾ, ಅವರನ್ನ ಆಶೀರ್ವದಿಸಲ್ಪಟ್ಟವರಾಗಿ ಜೀವಿಸುವಾಗಿ ನಾನು ಮಾಡ್ತೇನೆ. ಹಲ್ಲೆಲೂಯಾ. ನಮ್ಮನ್ನ ದೇವರು ಇದ್ದ ಸ್ಥಿತಿಯಲ್ಲಿ ಬಿಡುವ ದೇವರಲ್ಲ, ನಮ್ಮನ್ನು ಉನ್ನತ ಸ್ಥಿತಿಗೆ ತರುವ ದೇವರಾಗಿದ್ದಾನೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ. ಒಳ್ಳೆ ರೀತಿಯಾಗಿ ಆತನಿಗೆ ಹೇಳೋಣಪ್ಪ, ನಿನ್ನ ಕರದಲ್ಲಿ ನಾವು ಜೇಡಿ ಮಣ್ಣಾಗಿದ್ವಿ. ಆ ಜೇಡಿ ಮಣ್ಣಲ್ಲಿ ಎಂತ ಪಾತ್ರೆ ಮಾಡಿದ್ದಾರೆ ಗೊತ್ತಾ? ಒಳ್ಳೆ ಪಾತ್ರೆ ಮಾಡಿದ್ದಾರೆ. ಪಕ್ಕದವ್ರು ನೀವೆಲ್ಲ, ಅಕ್ಕಪಕ್ಕದ ನಿಂತಿರುವ ಸಹೋದರ ಸಹೋದರಿಯರೆಲ್ಲ ನೀವೆಲ್ಲ ಒಳ್ಳೆ ಪಾತ್ರೆಗಳು. ಯಾಕೆಂದ್ರೆ ನೀವು ರೆಡಿ ಆಗಿರೋ ಪಾತ್ರೆ ಈ ಲೋಕದವರ ಕೈಯಿಂದ ಅಲ್ಲ, ಸ್ವರ್ಗದ ದೇವರಾಗಿರುವ ಯೇಸುವಿನ ಕೈಯಲ್ಲಿ ನಾನು ನೀನು ಒಳ್ಳೆ ಪಾತ್ರೆ ಆಗಿದ್ದೇವೆ. ಹಲ್ಲೆಲೂಯಾ. ಕರಗಳನ್ನು ಗಟ್ಟಿಯಾಗಿ ತಟ್ಟುತ್ತಾ ಸ್ತೋತ್ರ ಮಾಡುತ್ತಾ ಆತನ ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. ಚೆನ್ನಾಗಿ ಕರಗಳ ತಟ್ಟಿ ಕರಗಳ ತಟ್ಟುತ್ತಾ ಹೇಳೋಣ, ಯೇಸು ಅಪ್ಪ, ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಒಳ್ಳೆ ಪಾತ್ರೆ ಮಾಡಿದ ದೇವರು. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ. ಕರಗಳ ತಟ್ಟಿ, ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನ ಆರಾಧಿಪೆ, ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ, ಆರಾಧನೆ ಆರಾಧನೆ ನನ್ನೆಸೆಯ ಕುಣಿದಾಡುವೆ ಬೋಲ ಯೇಸು ಮಸೀಹಿ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ, ಆರಾಧನೆ ನನ್ನೆಸೆಯ ಕುಣಿದಾಡುವೆ. ಹೇಳ್ರಿ, ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ, ನಿನ್ನನ್ನು ಒತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಯೇಸುವಿಗೆ ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ, ನಿನ್ನನ್ನು ಒತ್ತು ಸಾಗುವಂತೆ. ನಮ್ಮನ್ನ ಉಪಯೋಗಿಸುವ ದೇವರಿಗೆ ಕರಗಳನ್ನ ಗಟ್ಟಿಯಾಗಿ ತಟ್ಟುತ್ತಾ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ. ಕರಗಳ ತಟ್ಟುತ್ತಾ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ
ಆರಾಧನೆ ಆರಾಧನೆ ನನ್ನೇಸಯ್ಯ ಕುಣಿದಾಡುವೆ ಆರಾಧನೆ ಏಸಯ್ಯ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ಆರಾಧನೆ ನನ್ನೇಸಯ್ಯ ಕುಣಿದಾಡುವೆ ಹೇಳ್ರಿ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟ ಕರ್ತನು ಆಮೇಲೆ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನು ಎಂಬುದಾಗಿ ಕರೆದ ಕರ್ತನಿಗೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಸೆ ನಿನ್ನ ಆರಾಧಿಸುವೆ ಕರಗಳ ತಟ್ಟಿ ತಟ್ಟಿ ಆರಾಧಿಸುವೆ ಬೋಲೋ ಯೇಸು ಮಸೀಹಿ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ಆರಾಧನೆ ಆರಾಧನೆ ನನ್ನೇಸಯ್ಯ ಕುಣಿದಾಡುವೆ ಆರಾಧನೆ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ಆರಾಧನೆ ನನ್ನೇಸಯ್ಯ ಕುಣಿದಾಡುವೆ ನನ್ನ ಏಸಯ್ಯ Hallelujah. Amen. Hallelujah. ಒಂದು ವಾಕ್ಯ ಓದ್ರಿ, ಕೀರ್ತನೆ 30ನೇ ಅಧ್ಯಾಯದ 10-11ನೇ ವಚನವನ್ನು ಓದ್ರಿ ನೋಡೋಣ. ಕೀರ್ತನೆ ಒಬ್ರು ಯಾರಾದರೂ ಒಂದು ಗಟ್ಟಿಯಾಗಿ ಸ್ವರ ಎತ್ತಿ ಆ ವಾಕ್ಯವನ್ನು ಓದ್ರಿ ನೋಡೋಣ. ಕೀರ್ತನೆ 30ನೇ ಅಧ್ಯಾಯದ 10-11ನೇ ವಚನವನ್ನು 11ನೇ ವಚನ ಓದ್ರಿ ಸಾಕು. ಕರುಣಿಸು, ಸಹಾಯಕ್ಕೆ ಬಾ ಎಂದು ಹೇಳಿದೆನು. ಕಮಾನ್ ಚರ್ಚ್, ಕೇಳಿಸ್ಕೊಳ್ರಿ. ಆಗ ನೀನು ನನ್ನನ್ನ ಗೋಳಾಟದಿಂದ ತಪ್ಪಿಸಿ. ಕಮಾನ್ ಚರ್ಚ್, ಎಷ್ಟು ಜನಕ್ಕೆ ದೇವರು ಗೋಳಾಟದಿಂದ ತಪ್ಪಿಸಿದ್ದಾರೆ? ಪಾಪ, ಶಾಪ, ಮಾಟ, ಮಂತ್ರ, ಬಂಧನದಿಂದ ತಪ್ಪಿಸಿದ್ದಾರೆ. ಅವರು ಮಾತ್ರ ಹೇಳ್ರಿ ಹಲ್ಲೆಲೂಯಾ. ನಮ್ಮನ್ನ ದೇವರು ಬಂಧನದಿಂದ ತಪ್ಪಿಸಿದ್ದಾರೆ. ಎಷ್ಟು ಜನಕ್ಕೆ ತಪ್ಪಿಸಿದ್ದಾರೆ? ಆಗ ನೀನು ನನ್ನ ಗೋಳಾಟದಿಂದ ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ನೀನು ಮಾಡಿದೀಯ ಸ್ವಾಮಿ. ವಾವ್, ಹಲ್ಲೆಲೂಯಾ. ನಮ್ಮ ದೇವರು ನಮ್ಮನ್ನು ಕುಣಿದಾಡುವ ಹಾಗೆ ಮಾಡಿದ್ದಾರೆ. ಗೋಳಾಟದಿಂದ, ಹೋರಾಟದಿಂದ, ಪಾಪ, ಶಾಪ, ಬಂಧನದಿಂದ ತಪ್ಪಿಸಿ ನಮ್ಮ ದೇವರು ನಾನು ನೀನು ಸಂತೋಷದಿಂದ ಕರ್ತನ ಸಮ್ಮುಖದಲ್ಲಿ ಕುಣಿದಾಡುತ್ತಾ ನಲಿದಾಡುವ ಹಾಗೆ ಕರ್ತನು ಮಾಡಿ ನಡೆಸಿದ್ದಾನೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ. ಮುಂದೆ ವಾಕ್ಯ ಹೇಳ್ತದೆ, ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದು ಹಾಕಿ ಹರ್ಷ ವಸ್ತ್ರವನ್ನು ನನ್ನ ಮೇಲೆ ಧಾರಣೆ ಮಾಡಿದೆ ಎಂಬುದಾಗಿ. ಕಮಾನ್ ಚರ್ಚ್, ನಮ್ಮ ದೇವರು ನನ್ನ ನಿನ್ನ ಮೇಲೆ ಹರ್ಷ ವಸ್ತ್ರವನ್ನು ಧಾರಣೆ ಮಾಡಿದ್ದಾರೆ. ದುಃಖದ ವಸ್ತ್ರ ಅಲ್ಲ. ಗೋಣಿತಟ್ಟು ಅಂದ್ರೆ ಕಣ್ಣೀರು, ದುಃಖ, ವೇದನೆ, ಶೋಧನೆ ಅಂತ. ಹಲ್ಲೆಲೂಯಾ. ಅವಮಾನ, ಇಕ್ಕಟ್ಟು, ಬಿಕ್ಕಟ್ಟುಗಳು ಅಂತ. ದೇವರು ಹೇಳ್ತಾನೆ, ಆ ಇಕ್ಕಟ್ಟು, ಬಿಕ್ಕಟ್ಟು, ಶೋಧನೆ, ಹೋರಾಟಗಳೆಂಬ ಗೋಣಿತಟ್ಟನ್ನು ತೆಗೆದುಹಾಕಿ ಕರ್ತನು ನನ್ನ ನಿನ್ನ ಮೇಲೆ ಹರ್ಷ ವಸ್ತ್ರವನ್ನ, ಸಂತೋಷದ ವಸ್ತ್ರವನ್ನ, ಸಮಾಧಾನದ ವಸ್ತ್ರವನ್ನ ಕರ್ತನು ನನ್ನ ಮೇಲೆ ನಿನ್ನ ಮೇಲೆ ಧಾರಣೆ ಮಾಡಿದ್ದಾರೆ. ಆಮೆನ್. ಅದಕ್ಕೆ ನೀವು ಸಂತೋಷವಾಗಿ ಕುಣಿದಾಡ್ಬೇಕು ನೋಡ್ರಿ. ನಾನು ಹೇಳ, ಸೈತಾನ್ ನೀವು ಕಣ್ಣೀರಿಟ್ಟು ಗೋಳಾಡಿ ಅಯ್ಯೋ 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 ಅಂತಿದ್ರೆ ಅವನಿಗೆ ಸಂತೋಷ. ಆದ್ರೆ ನೀವು ಕರ್ತನ ಸಮ್ಮುಖದಲ್ಲಿ ಸಂತೋಷದಿಂದ, ಹಲ್ಲೆಲೂಯಾ, ಕರ್ತನ ಸಮ್ಮುಖದಲ್ಲಿ ವೈರಾಗ್ಯದಿಂದ ಸಂತೋಷವಾಗಿ ಕರ್ತನಿಗೆ ಸ್ತುತಿ ಮಾಡುವುದು ಸೈತಾನಿಗೆ ತಡೆಯಕ್ಕಾಗಲ್ಲ. ಹಲ್ಲೆಲೂಯಾ. ಅದೇ ನೀವು ಕಣ್ಣೀರಲ್ಲೇ ಗೋಳಾಟದಲ್ಲೇ ಇಕ್ಕಟ್ಟಲ್ಲೇ ಇರಿ, ಸೈತಾನ್ ಬಹಳ ಹಿಂಗಿರ್ತಾನೆ, ಒಳ್ಳೆ ಎಂಜಾಯ್ ಮಾಡ್ತಾನೆ. ಅದೇ ನೀವು ಕರ್ತನ ಸಮ್ಮುಖದಲ್ಲಿ ದೇವರನ್ನ ಕೊಂಡಾಡ್ರಿ, ಸಂತೋಷವಾಗಿ ಜಯಘೋಷ ಮಾಡ್ರಿ, ಸೈತಾನನಿಗೆ ನಾಚಿಕೆ, ಸೈತಾನನ ಎಲ್ಲ ಕಾರ್ಯಗಳು ಲಯವಾಗಿ ಹೋಗ್ತದೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಅವನ ಸೈತಾನನ ಎಲ್ಲ ಉದ್ದೇಶಗಳು, ಸಂಕಲ್ಪಗಳು, ಎಲ್ಲ ಬಂಧನಗಳು ಆವತ್ತೇ ಮುರಿದೋಗುತ್ತದೆ. ಆಮೆನ್. ಹಲ್ಲೆಲೂಯಾ. ಆರಾಧನೆ ಏಸಯ್ಯ, ಕೊಂಡಾಡುವೆ ಏಸೆ, ಕುಣಿದಾಡುವೆ ಏಸೆ ಅಂದ್ರೆ ಒಂದು ಕೊಂಡಾಟ ಕುಣಿದಾಟ ಮಾಡ್ಬೇಕು ನೋಡ್ರಿ. ನಾನು ಹೇಳಲ್ಲ, ದೇವ್ರ ವಾಕ್ಯ ಕೀರ್ತನೆ
149ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳ್ತದೆ, ಕುಣಿದಾಡುತ್ತಾ. ಹಲ್ಲೆಲೂಯಾ. ಕೀರ್ತನೆ 154 ಹೀಗೆ ಹೇಳ್ತದೆ, ಕುಣಿದಾಡುತ್ತಾ ಆತನ ಸಮ್ಮುಖದಲ್ಲಿ ಆತನಿಗೆ ಸ್ತೋತ್ರಗಳನ್ನ ಮಾಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹಿ. ಜೈ ಹೇಳ್ಬೇಕಂದ್ರೆ ಒಂದು ಜಂಪ್ ಮಾಡಿ ಹೇಳ್ಬೇಕು. ಹಲ್ಲೆಲೂಯಾ. ಜಯ ಹೊಂದಿದವನ ಕೈಗಳು ಯಾವತ್ತೂ ಮೇಲ್ಗಡೆ ಇರ್ತದೆ. ಯೇಸು ನಮಗಾಗಿ ಎಲ್ಲ ಕಾರ್ಯಗಳನ್ನ ಜಯಿಸಿ ಕೊಟ್ಟಾಗಿದೆ. ಸೈತಾನನ ತಲೆಯನ್ನ ಕಲ್ವಾರಿಯ ಶಿಲುಬೆ ಮೇಲೆ ಜಜ್ಜಿ ಅವನ ಎಲ್ಲ ಉದ್ದೇಶಗಳನ್ನ, ಅವನ ಎಲ್ಲ ಸಂಕಲ್ಪಗಳನ್ನ ನಿರಾಯುಧನನ್ನಾಗಿ ಮಾಡಿ, ಹಲ್ಲೆಲೂಯಾ, ನಮಗೆ ಜಯವನ್ನ ಕೊಟ್ಟಿರುವ ದೇವರು. ಆಮೇಲೆ ಜೈ ಅಂತ ಹೇಳ್ಬೇಕಂದ್ರೆ ಒಂದು ಜಂಪ್ ಮಾಡಿ ಹೇಳ್ಬೇಕು ನೋಡ್ರಿ. ಹಲ್ಲೆಲೂಯಾ. ಹೇಳ್ರಿ, ಬೋಲೋ ಯೇಸು ಮಸೀಹಿ. ಆಮೆನ್. ನಿಜವಾಗಿಯೂ ಜೈಕಾರ ಜಯಘೋಷ ಮಾಡಬೇಕಾಗಿರಲೇ ನಾವು ನೀವು. ಯಾಕೆಂದ್ರೆ ಪಾತಾಳವನ್ನ, ಸೈತಾನನನ್ನ ಜಯಿಸಿರುವ ಯೇಸುವನ್ನ ನಾವು ಆರಾಧಿಸ್ತಿದ್ದೇವೆ. ನಾವು ಯಾವುದನ್ನ ಜಯಿಸಲಿಕ್ಕೆ ಆಗ್ತಿರ್ಲಿವೋ ಅದನ್ನ ಜಯಿಸಿ ನಾವು ಮುಂದೆ ಹೋಗುವ ಹಾಗೆ ಕರ್ತನು ಮಾಡಿದ್ದಾನೆ. ಅದಕ್ಕೆ ಒಂದು ಜಯಘೋಷ ಮಾಡ್ಬೇಕು. ಆಮೇಲೆ ಆರಾಧನೆ ಏಸಯ್ಯ, ಕುಣಿದಾಡುವೆ ಏಸಯ್ಯ, ಕೊಂಡಾಡುವೆ ಏಸಯ್ಯ ಅಂದ್ರೆ ಒಂದು ಜಿಗಿದು ಕುಣಿದಾಡ್ತಾ ದೇವರನ್ನ ಸ್ತೋತ್ರ ಮಾಡ್ಬೇಕು. ಪಕ್ಕದವ್ರು ನೋಡಿ ಹೇಳ್ರಿ, ಬೆಸ್ಟ್ ಅಲ್ಲಿ ಬೆಸ್ಟ್ ಆಗಿ ಹೇಳ್ರಿ, ಉತ್ತಮ ರೀತಿಯಲ್ಲಿ ಕರ್ತನಿಗೊಂದು ಮಹಿಮೆ ಉಳ್ಳ ಆರಾಧನೆಯನ್ನ ಕೊಡ್ರಿ ಅಂತ. ಆಮೇಲೆ ಜೈಕಾರ ಮಾಡ್ಬೇಕು ಯೇಸುವಿಗೆ. ಹಲ್ಲೆಲೂಯಾ. ಚರ್ಚ್ ಎಲ್ಲರೂ ಹೇಳ್ಬೇಕು, ತಪ್ಪಿ ಹೋದ ಮಗನು ನಾನಂತಿದ್ರು ಎಲ್ಲವನ್ನ ಕಳ್ಕೊಂಡ್ವಿ, ಅಪ್ಪನ ಸಮ್ಮುಖಕ್ಕೆ ಬಂದ್ವಿ. ಹೇಳಿದ್ರು ಯೇಸು, ಇವನ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಲಿಲ್ಲ. ಯೇಸು ಹೇಳಿದ್ರು, ಇವಳು ನನ್ನ ಮಗಳು, ಇವನು ನನ್ನ ಮಗ ಎಂಬುದಾಗಿ ಪುನಃ ನಮ್ಮನ್ನ ಸೇರಿಸಿಕೊಳ್ಳುವ ಕರ್ತನಿಗೆ ಸ್ತೋತ್ರ ಮಾಡುತ್ತಾ ಕರಗಳನ್ನ ಗಟ್ಟಿಯಾಗಿ ತಟ್ಟುತ್ತಾ ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲ ಸೇರಿ ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟಿದಾರ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನು ಎಂಬುದಾಗಿ ಕರೆದ ಕರ್ತನಿಗೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಸುವೆ ನಿನ್ನ ಆರಾಧಿಸುವೆ, ನನ್ನ ಕರಗಳ ತಟ್ಟಿ ಆರಾಧಿಸುವೆ ನಿನ್ನ ಆರಾಧಿಸುವೆ. ಆರಾಧನೆ ನನ್ನೆಸೆಯ ಕೊಂಡಾಡು, ಆರಾಧನೆ ನನ್ನೆಸೆಯ ಕುಣಿದಾಡುವೆ, ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ, ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ, ನನ್ನೆಸೆಯ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಡು. ಎಲ್ಲರೂ ಸೇರಿ ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ, ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ. ಹೇಳ್ರಿ, ಮತ್ತೆ ಮಗಳೆಂಬುದಾಗಿ ಕರೆದ ಕರ್ತನಿಗೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನ ಆರಾಧಿಪೆ, ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ. ಎಲ್ಲರೂ ಒಂದ್ಸಾರಿ ಜಂಪ್ ಮಾಡಿ ಬೋಲೋ ಯೇಸು ಮಸೀಹಿ. ಆರಾಧನೆ ನನ್ನೆಸೆಯ ಕೊಂಡಾಡುವೆ, ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ, ಆರಾಧನೆ ನನ್ನೆಸೆಯ ಕೊಂಡಾಡುವೆ, ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ, ನನ್ನೆಸೆಯ ನನ್ನ ಏಸಯ್ಯ. ಹಾಲೆಲೂಯಾ. बोलो यीशु मसीह की, हालेलुया. बोलो यीशु महाराज की, हालेलुया, आमेन।